ಸ್ನೇಹಿತರೆ, ಈ ಐಟರೇಷನ್ ಇನ್ ಪೈಥನ್ ಸೆಷನ್ 17ಗೆ ನಿಮಗೆಲ್ಲ ಸ್ವಾಗತ. ನಾವು ಹೋದ ಸೆಷನ್ನಲ್ಲಿ ಈ ಫಾರ್ ಲೂಪ್ನ ಮತ್ತೆ ನೋಡಿದ್ವಿ. ಆ ಫಾರ್ ಲೂಪಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಹಾಗೂ ಎಲ್ಸ್ ಸ್ಟೇಟ್ಮೆಂಟ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಹಾಗೂ ಕಂಟಿನ್ಯೂ ಸ್ಟೇಟ್ಮೆಂಟ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ವು ಅಂತ ನೋಡಿದ್ವಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಹೋದ ಸೆಷನಲ್ಲಿ ಕೊಟ್ಟಂತಹ ಒಂದು ಟಾಸ್ಕ್ ಏನಿತ್ತು ಆ ಟಾಸ್ಕನ್ನು ರಿವ್ಯೂ ಮಾಡೋಣ, ಮತ್ತು ಸಮ್ ಸ್ಯಾಂಪಲ್ ಪ್ರೋಗ್ರಾಮ್ಸ್ ಮಾಡೋಣ ಐಟರೇಷನ್ಸ್ ಮೇಲೆ. ಇದು ಯಾಕೆ ಮಾಡೋದು ಅಂದರೆ ನಿಮಗೆ ಲಾಜಿಕ್ ಬಿಲ್ಡ್ ಆಗಲಿ ಅಂತ ಒಂದೆರಡು ಸ್ಯಾಂಪಲ್ ಪ್ಯಾಟ್ರನ್ಸ್ ಪ್ರೋಗ್ರಾಮ್ಸ್ನ ನಾನು ನಿಮಗಿವತ್ತು ಈ ಸೆಷನ್ನಲ್ಲಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಆ ಟಾಸ್ಕ್ ಏನು ಅಂತ ನೋಡೋಣ. ಹೋದ ಸೆಷನಲ್ಲಿ ನಾನು ನಿಮ್ಗೊಂದು ಟಾಸ್ಕ್ ಕೊಟ್ಟಿದ್ದೆ, ರೈಟ್ ಎ ಪ್ರೋಗ್ರಾಮ್ ಟು ಫೈಂಡ್ ದ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಅಂತ. ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ನಾನು, ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್. ಫಾರ್ ಎಕ್ಸಾಂಪಲ್ ಫ್ಯಾಕ್ಟೋರಿಯಲ್ ಆಫ್ ಎ 5 ನಾನು ಕಂಡುಹಿಡಿಬೇಕು ಅಂದರೆ 5 × 4 × 3 × 2 × 1 ಇದು ಪ್ರೊಸೀಜರು ಫ್ಯಾಕ್ಟೋರಿಯಲ್ ಕಂಡುಹಿಡಿಯೋದಕ್ಕೆ. ಈ ಫ್ಯಾಕ್ಟೋರಿಯಲ್ಗೆ ಎರಡು ಪ್ರಮುಖವಾದ ಅಂಶಗಳು ನಿಮ್ಗೆ ಗೊತ್ತಿರಬೇಕು. ಒಂದು, ನೀವು ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಕಂಡುಹಿಡಿಯಬೇಕಾದ್ರೆ ಅದು ಪಾಸಿಟಿವ್ ನಂಬರೇ ಆಗಿರಬೇಕು. ನೆಗೆಟಿವ್ ನಂಬರ್ಗೆ ಫ್ಯಾಕ್ಟೋರಿಯಲ್ ಇಲ್ಲ. ಅಂದರೆ ಫ್ಯಾಕ್ಟೋರಿಯಲ್ ಆಫ್ -6 ಅಂತ ನಾನು ಹೇಳಿದಾಗ ನೆಗೆಟಿವ್ ನಂಬರ್ ಇಲ್ಲ ಫ್ಯಾಕ್ಟೋರಿಯಲ್. ಅದೇ ರೀತಿ ಫ್ಯಾಕ್ಟೋರಿಯಲ್ ಆಫ್ 0 ಈಸ್ ಆಲ್ವೇಸ್ 1. ಅಂದರೆ ನಾವು 0 ಅಂತ ಕೊಟ್ಟಾಗ ಅದರ ಫ್ಯಾಕ್ಟೋರಿಯಲ್ ಯಾವತ್ತೂ 1 ಆಗಿರುತ್ತೆ. ಸೊ ಇವೆರಡನ್ನ ಪಾಯಿಂಟ್ನ ನೀವು ಇಟ್ಕೊಂಡು ಈ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ನ ಯಾವ ರೀತಿ ನಾವು ಕಂಡುಹಿಡಿಬೇಕು ಪ್ರೋಗ್ರಾಮಲ್ಲಿ ಅನ್ನೋದನ್ನು ನೋಡೋಣ ಬನ್ನಿ. ನಾನು ಪ್ರೋಗ್ರಾಮ್ನ ಆಲ್ರೆಡಿ ಬರೆದುಬಿಟ್ಟಿದ್ದೀನಿ. ಇಲ್ಲಿ ಈ ಪ್ರೋಗ್ರಾಮ್ ಸ್ಕ್ರೀನ್ಶಾಟು ತೊಗೊಂಡಿದ್ದೀನಿ, ಔಟ್ಪುಟ್ಟು ತೊಗೊಂಡಿದ್ದೀನಿ. ಇದೇ ಪ್ರೋಗ್ರಾಮ್ನ ನಾವು ಪೈಚಾರ್ಮಲ್ಲಿ ಎಕ್ಸಿಕ್ಯೂಟ್ ಮಾಡಿ ಕೂಡ ನೋಡೋಣ. ಈ ಮೊದಲನೇದಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಆ ನಂಬರ್ನ ಇನ್ಪುಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಯಾವುದೋ ಒಂದು ನಂಬರ್ದು ಫ್ಯಾಕ್ಟೋರಿಯಲ್ ಕಂಡುಹಿಡಿಯಬೇಕು. ಆ ನಂಬರ್ನ ಇನ್ಪುಟ್ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡಿ, ಫ್ಯಾಕ್ಟೋರಿಯಲ್ ಅನ್ನೋ ವೇರಿಯಬಲ್ ತೊಗೊತಾ ಇದ್ದೀನಿ. ಆ ವೇರಿಯಬಲ್ ವ್ಯಾಲ್ಯೂ 1 ಅಂತ ಅಸೈನ್ ಮಾಡಿದ್ದೀನಿ. ಇವಾಗ ನಾನು ನಿಮಗೆರಡು ಕಂಡೀಷನ್ಸ್ ಕೊಟ್ಟಿದ್ದೆ. ನೆಗೆಟಿವ್ ನಂಬರ್ಗೆ ನಾನು ಫ್ಯಾಕ್ಟೋರಿಯಲ್ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಅದಕ್ಕೆ ನಾನು ಇಲ್ಲೊಂದು ಕಂಡೀಷನ್ ಹಾಕ್ತಾ ಇದ್ದೀನಿ. ನಾನು ಫೀಡ್ ಮಾಡೋ ನಂಬರು 0ಕ್ಕಿಂತ ಕಡಿಮೆ ಆಗಿದ್ದರೆ ಫ್ಯಾಕ್ಟೋರಿಯಲ್ ಡಸ್ ನಾಟ್ ಎಕ್ಸಿಸ್ಟ್ ಫಾರ್ ನೆಗೆಟಿವ್ ನಂಬರ್ಸ್ ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ. ಒಂದು ವೇಳೆ 0 ಆಗಿಲ್ಲದೆ ಅದು 0ನೇ ಆಗಿದ್ದರೆ ಅದು ಫ್ಯಾಕ್ಟೋರಿಯಲ್ ಆಫ್ ದ ನಂಬರ್ 0 ಈಸ್ ಆಲ್ವೇಸ್ 1. 0ಕ್ಕಿಂತ ಕಡಿಮೆ ಆಗಿದ್ದರೆ ಅದು ನೆಗೆಟಿವ್ ನಂಬರ್ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ಫ್ಯಾಕ್ಟೋರಿಯಲ್ ನಾವು ಕಂಡುಹಿಡಿಯೋಕ್ಕಾಗಲ್ಲ, ಎವ್ಯಾಲ್ಯೂಯೇಟ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ನಾನು ಫೀಡ್ ಮಾಡೋ ನಂಬರು 0ನೇ ಆಗಿದ್ದರೆ ಫ್ಯಾಕ್ಟೋರಿಯಲ್ ಆಫ್ 0 ಈಸ್ ಆಲ್ವೇಸ್ 1. ಇವೆರಡು ಕಂಡೀಷನ್ ಬಿಟ್ಟು ನಾನು ಬೇರೆ ಕಂಡೀಷನ್ ಕೊಟ್ಟಾಗ ಅದು ಎಲ್ಸ್ ಬ್ಲಾಕಿಗೆ ಬರುತ್ತೆ. ಇವಾಗ ನಾನು ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ 3ನ ನಾನು ಕಂಡುಹಿಡಿಬೇಕು. 3ನ ನಾನು ಕಂಡುಹಿಡಿಬೇಕಾದ್ರೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಫಾರ್ ಐ ಇನ್ ರೇಂಜ್ 1, num + 1 ಅಂತ ಕೊಡ್ತಾ ಇದ್ದೀನಿ. ಸೊ ಇವಾಗ 3 ಅನ್ನೋದೇನು ನಮ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ಔಟ್ಪುಟ್ ನೋಡಿ, ಎಂಟರ್ ಎ ನಂಬರ್ ಅಂತ ಕೊಟ್ಟಿದ್ದೀನಿ. ಆ ನಂಬರಲ್ಲಿ ನಾನು 3 ಅಂತ ಕೊಟ್ಟಿದ್ದೀನಿ. ಅಂದರೆ ಈ ವೇರಿಯಬಲ್ ನಮ್ ಏನು ನಾನು ಯೂಸ್ ಮಾಡ್ತಾ ಇದ್ದೀನಿ ಆ ನಮ್ಮು 3ಗೆ ಇನಿಷಿಯಲೈಸ್ ಆಗಿರುತ್ತೆ. ಇವಾಗ ಫಾರ್ ಐ ಇನ್ ರೇಂಜ್ 1, 3 + 1 ಅಂದರೆ 4 ಆಗುತ್ತೆ. 1, 4 ಆಗುತ್ತೆ. ಯಾಕೆ 4 ಆಗುತ್ತೆ ಅಂದರೆ ನಿಮಗೆ ಗೊತ್ತು, ಫಾರ್ ಲೂಪಲ್ಲಿ 0ಇಂದ ಶುರುವಾಗುತ್ತೆ. 0ಇಂದ ಶುರುವಾಗೋದ್ರಿಂದ ನನಗೆ 4 ಅಂದರೆ 4 ನಂಬರ್ಸ್ ಕೊಡುತ್ತೆ. 0, 1, 2, 3. ಸೊ 1, 2, 3 ಬೇಕಲ್ವಾ ನನಗೆ. ಅದಕ್ಕೆ ನಾನು num + 1 ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ನಾನೊಂದು ಟೇಬಲ್ ಹಾಕಿದ್ದೀನಿ ನೋಡಿ. ಆ ಟೇಬಲಲ್ಲಿ 3 ಕಾಲಮ್ ಇದೆ. ಐ, ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಇಂಟು ಐ ಮತ್ತು ಫ್ಯಾಕ್ಟೋರಿಯಲ್. ಇವು 3 ಕಾಲಮ್ ಇದೆ. ಈ 3 ಕಾಲಮ್ ವ್ಯಾಲ್ಯೂಸ್ನ ನಾವಿಲ್ಲಿ ಹಾಕ್ಕೊಂಡು ಬರೋಣ. ಇವಾಗ ನೋಡಿ, ಐ ವ್ಯಾಲ್ಯೂ ಇನಿಷಿಯಲಿ 1 ಆಗಿರುತ್ತೆ. ಯಾಕೆಂದರೆ ಫಾರ್ ಐ ಇನ್ ರೇಂಜ್ 1, num + 1 ಅಂದರೆ ಐ ವ್ಯಾಲ್ಯೂ ಇನಿಷಿಯಲಿ ಏನು 1. ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಇಂಟು ಐ. ನೋಡಿ, ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1 ಇದೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಪ್ರೋಗ್ರಾಮಲ್ಲಿ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1 ಇದೆ. ಇವಾಗ ಐ ವ್ಯಾಲ್ಯೂನು 1 ಇದೆ. ಸೊ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಇಂಟು ಐ ಅಂದರೆ 1 × 1. ಸೊ ವ್ಯಾಲ್ಯೂ ಆಫ್ ಫ್ಯಾಕ್ಟೋರಿಯಲ್ ಏನಾಯಿತು, 1 ಆಯಿತು. ಎರಡನೇ ಐಟ್ರೇಷನ್ ಬಂದಾಗ ಐ 2 ಆಗುತ್ತೆ. ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಇಂಟು ಐ ಅಂದರೆ 1 × 2 ಆಗುತ್ತೆ. 2 ಯಾಕೆ ಆಗುತ್ತೆ ಅಂದರೆ ಪ್ರೀವಿಯಸ್ ವ್ಯಾಲ್ಯೂ ಆಫ್ ಫ್ಯಾಕ್ಟೋರಿಯಲ್ ಏನು 1, ಕರೆಂಟ್ ವ್ಯಾಲ್ಯೂ ಆಫ್ ಐ ಏನು 2. ಸೊ 1 × 2 ಈಸ್ ಈಕ್ವಲ್ ಟು 2. ಇವಾಗ ಐ ಇನ್ಕ್ರಿಮೆಂಟ್ ಆಗ್ತಾ ಇದೆ. ದ ನ್ಯೂ ವ್ಯಾಲ್ಯೂ ಆಫ್ ಐ ಏನು 3. ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಇಂಟು ಐ. ಸೊ ಫ್ಯಾಕ್ಟೋರಿಯಲ್ ಪ್ರೀವಿಯಸ್ ವ್ಯಾಲ್ಯೂ ಏನು 2, ಕರೆಂಟ್ ವ್ಯಾಲ್ಯೂ ಆಫ್ ಐ ಏನು 3. ಸೊ 2 × 3 6 ಪ್ರಿಂಟ್ ಆಗ್ತಾ ಇದೆ. ಸೊ ಇವಾಗ ಲೂಪ್ ಬ್ರೇಕ್ ಆಗುತ್ತೆ.
ಲೂಪು ಬ್ರೇಕ್ ಆದಾಗ ಪ್ರಿಂಟ್ ದ ಫ್ಯಾಕ್ಟೋರಿಯಲ್ ಆಫ್ ಅಂತ ಒಂದು ಮೆಸೇಜ್ ಪ್ರಿಂಟ್ ಆಗಿ ಅನ್ನೋ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಅನ್ನೋ ವ್ಯಾಲ್ಯೂ ಏನು 3, ಅದರದ್ದು ಔಟ್ಪುಟ್ ಏನು 6. ಸೊ ಈ ಥರ ನಾನು ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ನ ನಾನು ಈಸಿಯಾಗಿ ಕಂಡುಹಿಡಿಬೋದು. ಇಲ್ಲಿ 3 ಔಟ್ಪುಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇ ಔಟ್ಪುಟ್ಟಲ್ಲಿ ಎಂಟರ್ ಎ ನಂಬರ್ -10 ಅಂತ ಕೊಟ್ಟಾಗ ಏನಾಗ್ತಾ ಇದೆ ನೋಡಿ, ಈ -10 ಅಂತ ಕೊಟ್ಟಾಗ ಈ ಕಂಡೀಷನ್ ಎವ್ಯಾಲ್ಯೂಯೇಟ್ ಆಗುತ್ತೆ. ಇಫ್ ನಂಬರ್ ಲೆಸ್ಸರ್ ದ್ಯಾನ್ 0. ಸೊ -10 ಇಸ್ ಲೆಸ್ಸರ್ ದ್ಯಾನ್ 0 ಅಲ್ವಾ. ಸೊ ಆದ್ದರಿಂದ ಇದು ಏನು ಕೊಡ್ತಾ ಇದೆ, ಫ್ಯಾಕ್ಟೋರಿಯಲ್ ಡಸ್ ನಾಟ್ ಎಕ್ಸಿಸ್ಟ್ ಫಾರ್ ನೆಗೆಟಿವ್ ನಂಬರ್ಸ್ ಅಂತ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಇಫ್ ಕಂಡೀಷನ್ ಟ್ರೂ ಆಯಿತು, ಪ್ರೋಗ್ರಾಮೇ ಬ್ರೇಕ್ ಆಗೋಯಿತು. ಇಫ್ ಕಂಡೀಷನ್ನು ಬ್ರೇಕ್ ಆಗೋಯಿತು, ಪ್ರೋಗ್ರಾಮು ಎಕ್ಸಿಟ್ ಆಯಿತು. ಒಂದು ವೇಳೆ ನಾನು 0 ಅಂತಲೇ ಕೊಟ್ಟರೆ ನಂಬರ್ಗೆ, ನಂಬರ್ ಲೆಸ್ಸರ್ ದ್ಯಾನ್ 0 ಫಾಲ್ಸ್ ಆಯಿತು. ನೆಕ್ಸ್ಟ್ ಕಂಡೀಷನ್ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಿ, ನಂಬರ್ ಈಕ್ವಲ್ ಟು 0. ನಾವು ಈ ಕಂಡೀಷನ್ ಟ್ರೂ ಆಗುತ್ತೆ. ಸೊ ಪ್ರಿಂಟ್ ದ ಫ್ಯಾಕ್ಟೋರಿಯಲ್ ಆಫ್ 0 ಇಸ್ 1 ಅಂತ ಪ್ರಿಂಟ್ ಆಗುತ್ತೆ. ಸೊ ಇವಾಗೇನಾಯಿತು, ಎಲ್ಲಿಫಿಂದ ಬ್ರೇಕ್ ಆಗಿ ಫೈನಲಿ ಎಂಡ್ ಆಫ್ ದಿ ಪ್ರೋಗ್ರಾಮ್ಗೆ ಬರುತ್ತೆ. ಸೊ ಇದು ಒಂದು ಸಿಂಪಲ್ ಪ್ರೋಗ್ರಾಮು ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ನ ಡಿಸ್ಪ್ಲೇ ಮಾಡೋದಕ್ಕೆ. ಇನ್ನು ನೆಕ್ಸ್ಟು ನಾವು ಇವತ್ತಿನ ದಿನ ಈ ಪ್ರಿಂಟಿಂಗ್ ಪ್ಯಾಟ್ರನ್ಸ್ ಯೂಸಿಂಗ್ ಐಟರೇಷನ್ ಅನ್ನೋದನ್ನು ನೋಡೋಣ. ಇವಾಗ ನಾನು ನಿಮಗೆ 2 ಪ್ಯಾಟ್ರನ್ ತೋರಿಸ್ತಾ ಇದ್ದೀನಿ. ಈ 2 ಪ್ಯಾಟ್ರನ್ನ ಪೈಚಾರ್ಮಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಬನ್ನಿ ಇವಾಗ ಪೈಚಾರ್ಮ್ಗೆ ಹೋಗ್ಬಿಟ್ಟು ಈ 2 ಪ್ಯಾಟ್ರನ್ನ ಪ್ರೋಗ್ರಾಮ್ಯಾಟಿಕಲಿ ಹೆಂಗೆ ಮಾಡಬೇಕು ಅಂತ ನೋಡೋಣ. ನೋಡಿ, ಈ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಪ್ರೋಗ್ರಾಮ್ನ ನಾನು ಬರೆದಿದ್ದೀನಿ. ಈ ಪ್ರೋಗ್ರಾಮ್ನ ರನ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಹೀಗೆ ಮೊದಲನೇ ರನ್ ಕೊಡೋಣ. ಇವಾಗ ಮೊದಲನೇ ಸಲ ರನ್ ಮಾಡಿದಾಗ ಎಂಟರ್ ಎ ನಂಬರ್ ಅಂತ ಕೇಳ್ತಾ ಇದೆ. ಸೊ ಇವಾಗ ನಾನು -9 ಅಂತ ಕೊಡ್ತೀನಿ. ಸೊ ನೆಗೆಟಿವ್ ನಂಬರ್ ಆಯ್ತಿದು. ಸೊ ಇವಾಗ ನೋಡಿ, ಫ್ಯಾಕ್ಟೋರಿಯಲ್ ಡಸ್ ನಾಟ್ ಎಕ್ಸಿಸ್ಟ್ ಫಾರ್ ನೆಗೆಟಿವ್ ನಂಬರ್ಸ್ ಅಂತ ಹೇಳ್ತಾ ಇದೆ. ಸೊ ಎರಡನೇ ಸಲ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ಇವಾಗ ಕರೆಕ್ಟಾಗಿ ನಾನು 0 ಅಂತಲೇ ಕೊಡ್ತೀನಿ. ಸೊ ನಿಮಗೆ ಗೊತ್ತು, ಫ್ಯಾಕ್ಟೋರಿಯಲ್ ಆಫ್ ಎ 0 ಇಸ್ 1. ಸೊ ಇದು ಕೂಡ ಕರೆಕ್ಟ್ ಔಟ್ಪುಟ್ ಕೊಡ್ತಾ ಇದೆ. ಮೂರನೇ ಸಲ ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ಇವಾಗ ಒಂದು ಇಂಟೀಜರ್ ವ್ಯಾಲ್ಯೂ ಕೊಡ್ತೀನಿ, ಸೇ 5 ಅಂತ ಕೊಡ್ತೀನಿ. 5 ಅಂತ ಕೊಟ್ಟಾಗ ದ ಫ್ಯಾಕ್ಟೋರಿಯಲ್ ಆಫ್ 5 ಇಸ್ 120. ಸೊ 5 × 4 × 3 × 2 × 1 ನೀವು ಮಲ್ಟಿಪ್ಲೈ ಮಾಡಿದಾಗ 120 ಬರುತ್ತೆ. ಸರಿ, ಹಾಗಾದರೆ ಇವಾಗ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಇವಾಗ ಪ್ಯಾಟ್ರನ್ಸ್ನ ಯಾವ ರೀತಿ ನಾವು ಪ್ರಿಂಟ್ ಮಾಡೋದು ಅನ್ನೋದನ್ನು ಇವಾಗ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ನೋಡೋಣ. ಮೊದಲನೇದಾಗಿ ಒಂದು ಪ್ರೋಗ್ರಾಮಲ್ಲಿ ನಾನು ಪ್ಯಾಟ್ರನ್ಸ್ನ ಪ್ರಿಂಟ್ ಮಾಡಬೇಕಾಗಿತ್ತು. $$ ಅಂತ ಪ್ರಿಂಟ್ ಮಾಡಬೇಕಾಗಿತ್ತು. ಸೊ ಇದನ್ನು ನೀವು 2 ಥರ ಮಾಡ್ಬೋದು. ಸಿಂಪಲಾಗಿ ಮಾಡಬೇಕು ಅಂದರೆ ನಾನೇನು ಮಾಡ್ತೀನಿ, ಪ್ರಿಂಟ್ ಈ ಥರ $4 ಕೊಡ್ತೀನಿ. 1 2 3 4 ಇದು ಒಂದನೇ ಪ್ರಿಂಟ್ ಸ್ಟೇಟ್ಮೆಂಟು. ಇದೇ ಪ್ರಿಂಟ್ ಸ್ಟೇಟ್ಮೆಂಟ್ನ ನಾನು ಏನು ಮಾಡ್ತೀನಿ, ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಸೊ ಕಾಪಿ ಪೇಸ್ಟ್ ಹೆಂಗೆ ಮಾಡೋದು ಅಂತ ನಿಮಗಂತೂ Ctrl+C Ctrl+V ತಿರ್ಗಾ Ctrl+V ತಿರ್ಗಾ Ctrl+V. ಸೊ ಈ ಪ್ರೋಗ್ರಾಮ್ನ ನಾನು ರನ್ ಮಾಡ್ತೀನಿ ನೋಡಿ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ನಿಮ್ಗೆ ಔಟ್ಪುಟ್ ಏನೋ ಬರ್ತಾ ಇದೆ. ಆದರೆ ಈ ಥರ ಪ್ರೋಗ್ರಾಮು ಕರೆಕ್ಟ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಅಲ್ಲ. ಇವಾಗ ನನಗೆ ಒಂದು 100 ಸಲ ಈ ಥರ $$ ಬೇಕು. ಅಂದರೆ $4 ಕಾಲಮ್ಸ್ ಬೇಕು, 4 ಕಾಲಮ್ಸ್ ಇರಬೇಕು ಡಾಲರಲ್ಲಿ. ಆ ಥರ 100 ರೋಸ್ ಬೇಕು. ಸೊ ಹೀಗಿರುವಾಗ ನಾನು ಈ ಥರ 100 ಸಲ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ನ ನಾನು ಕೊಡೋಕ್ಕಾಗಲ್ಲ. ಸೊ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಆಗುತ್ತೆ. ಸೊ ಇನ್ನೊಂದು ಕನ್ಸ್ಟ್ರೈಂಟ್ ಹಾಕ್ತೀನಿ ನಾನು ನಿಮಗೆ. ನಾನೇನು ಹೇಳ್ತೀನಿ ಅಂದರೆ ಒಂದೇ $1 ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಒಂದೇ ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಅದರಲ್ಲಿ ಒಂದೇ $$ ಸಿಂಬಲ್ನ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಅವಾಗ ನಾನು ಯಾವ ರೀತಿ ಪ್ರೋಗ್ರಾಮ್ ಬರಿಬೋದು ಅಂತ ನೋಡೋಣ. ಒಂದು ಸಿಂಪಲ್ ಫಾರ್ ಲೂಪ್ ಹಾಕ್ತೀನಿ ನಾನು. ಫಾರ್ I ಇನ್ ರೇಂಜ್ 4 ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ನನಗೆ 4 ಕಾಲಮ್ಸ್ ಬೇಕು, ಹಾಗೆ 4 ರೋಸ್ ಬೇಕು. ಸೊ ಇವಾಗ ನಾನೇನು ಮಾಡ್ತಾಯಿದ್ದೀನಿ ನೋಡಿ, ಪ್ರಿಂಟ್ $$ ಅಂತ ಹಾಕ್ತೀನಿ. ಆಯಿತು, ಇವಾಗ ಪ್ರಿಂಟ್ $$ ಅಂತ ಹಾಕಿ ಇವಾಗ ಈ ಪ್ರೋಗ್ರಾಮ್ನ ಸುಮ್ಮನೆ ನಾವು ರನ್ ಮಾಡಿ ನೋಡೋಣ ಏನು ಔಟ್ಪುಟ್ ಬರುತ್ತೆ ನೋಡೋಣ. ಸೊ ಇವಾಗ ಏನಾಗ್ತಾ ಇದೆ, $$ ಅಂತ ಒಂದೇ ಲೈನ್ ಒಂದ್ರ ಕೆಳಗಡೆ ಒಂದು ಬರ್ತಾ ಇದೆ. ಸೊ ಕರೆಕ್ಟ್ ಔಟ್ಪುಟ್ ಬರ್ತಾ ಇಲ್ಲ. ನನಗೆ ಒಂದ್ರ ಪಕ್ಕ ಒಂದು ಬರಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ನಿಮಗೆ ಹಿಂದೆ ತಿಳಿಸಿದಂತೆ E&D = ಓಪನ್ ಆ್ಯಂಡ್ ಕ್ಲೋಸ್ ಕೋಡ್ಸ್ ಹಾಕ್ತೀನಿ. ಇದು ಒಂದೇ ರೋವಲ್ಲಿ ಪ್ರಿಂಟ್ ಮಾಡುತ್ತೆ. ಆಯಿತು, ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ಇವಾಗ ನಿಮಗೆ $$ ಅಂತ ಒಂದೇ ರೋವಲ್ಲಿ ಬರ್ತಾ ಇದೆ. ಆದರೂ ನನಗೆ ಕರೆಕ್ಟ್ ಔಟ್ಪುಟ್ ಇಲ್ಲ. ಈ ಥರ ನನಗೆ 4 ರೋಸ್ ಬೇಕು. ಈ ಥರ 4 ರೋಸ್ ಬೇಕು ಅಂದರೆ ಇದೇ ಫಾರ್ ಲೂಪ್ನ 4 ಸಲ ರಿಪೀಟ್ ಮಾಡೋಣ. ಇವಾಗ ಇದು ಮೊದಲನೇ ಫಾರ್ ಲೂಪು, ಇದು ಎರಡನೇ ಫಾರ್ ಲೂಪು, ಇದು ಮೂರನೇ ಫಾರ್ ಲೂಪು,
ಇದು 4ನೇ ಫಾರ್ ಲೂಪ್. ಸೊ 4 ಸಲ ಈ ಫಾರ್ ಲೂಪ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ಔಟ್ಪುಟ್ನ ರನ್ ಮಾಡಿ ನೋಡೋಣ ಬನ್ನಿ. ನೋಡಿ ಏನಾಗ್ತಾಯಿದೆ, ಒಂದೇ ಲೈನಲ್ಲಿ ಪ್ರಿಂಟ್ ಆಗ್ತಾಯಿದೆ. ಸೊ ಇದು ಕೂಡ ಕರೆಕ್ಟ್ ಔಟ್ಪುಟ್ ಇಲ್ಲ. ನನಗೇನಾಗಬೇಕು, 4 ಸಲ ಪ್ರಿಂಟ್ ಆದಮೇಲೆ ಒಂದು ಲೈನ್ ಬಿಡಬೇಕು, ಅಂದರೆ ನೆಕ್ಸ್ಟ್ ರೋ ಹೋಗಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಈ ಪ್ರಿಂಟ್ ಆದಮೇಲೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಹಾಕ್ತೀನಿ, ಇಲ್ಲೊಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಹಾಕ್ತೀನಿ, ಇಲ್ಲೊಂದು ಸಿಂಪಲ್ ಪ್ರಿಂಟ್ ಸ್ಟೇಟ್ಮೆಂಟ್ನ ಹಾಕ್ತೀನಿ. ಸೊ ಫಾರ್ ಲೂಪ್ ಆಗ್ತಿದ್ದಂಗೆ ಒಂದು ಲೈನ್ ಬಿಡೋದಕ್ಕೆ ಇಲ್ಲೊಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಹಾಕ್ತೀನಿ. ಸೊ ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ ಬನ್ನಿ. ನೋಡಿ ಇವಾಗ ಏನಾಗ್ತಾಯಿದೆ, ಇವಾಗ ಹೆಂಗೆ ಬರ್ತದೆ ನೋಡಿ ಔಟ್ಪುಟ್ಟು, $$$$$ ಈ ಥರ ಹೋಗಿ ಎಂಡಲ್ಲಿ $$$$$ ಅಂತ ಬರ್ತಾಯಿದೆ. ಇವಾಗ ಕೂಡ ನನಗೆ ಇದು ಕರೆಕ್ಟ್ ಔಟ್ಪುಟ್ನ ಕೊಡ್ತಾ ಇಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ಒಂದು ಲೆವೆಲ್ ಬ್ಯಾಕ್ ತೊಗೊತೀನಿ, ಈ ಥರ ಒಂದು ಲೆವೆಲ್ ಬ್ಯಾಕ್ ತೊಗೊತೀನಿ, ಇಂಡೆಂಟ್ ಮಾಡ್ತೀನಿ. ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ಇಂಡೆಂಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಬನ್ನಿ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ಇವಾಗ ನೋಡಿ ಇಂಡೆಂಟ್ ಮಾಡಿದ ತಕ್ಷಣ ನನಗೆ ಔಟ್ಪುಟ್ ಏನೋ ಕರೆಕ್ಟಾಗಿ ಬರ್ತಾ ಇದೆ. ಆದರೆ ಇಷ್ಟೊಂದು ಫಾರ್ ಲೂಪ್ಸ್ ಬರೆಯೋದು ಕರೆಕ್ಟ್ ಮೆಥಡ್ ಅಲ್ಲ. ಸೊ ಇವಾಗ ನಾವು ಏನು ಮಾಡ್ಬೋದು ಅಂದರೆ ನೆಸ್ಟೆಡ್ ಫಾರ್ ಲೂಪ್ ಕಾನ್ಸೆಪ್ಟನ್ನ ನಾವು ಯೂಸ್ ಮಾಡ್ಬೋದು. ಸೊ ಇಡೀ ಪ್ರೋಗ್ರಾಮ್ನ ನಾನು ಇವಾಗ ಡಿಲೀಟ್ ಮಾಡ್ತೀನಿ. ಸೊ ಫಾರ್ ಐ ಇನ್ ರೇಂಜ್ 4 ಅಂತ ಕೊಟ್ಟಿದ್ದೀನಲ್ವಾ, ಇವಾಗ ಒಳಗಡೆ ನಾನು ಫಾರ್ ಜೆ ಇನ್ ರೇಂಜ್ 4 ಅಂತ ಕೊಡ್ತೀನಿ. ಸೊ ಇವಾಗ ಇದರಿಂದ ಏನು ಅರ್ಥ ಆಯಿತು, ಒಂದು ಪರ್ಟಿಕ್ಯುಲರ್ ರೋ ಅಲ್ಲಿ 4 ಕಾಲಮ್ ಇದೆ ಅಂತ ಗೊತ್ತಾಯಿತು. ಇವಾಗ ಇಲ್ಲಿ ನಾನೇನು ಮಾಡ್ತೀನಿ, ಪ್ರಿಂಟ್, ಇಲ್ಲಿ ನಾನು ಡಾಲರ್ ಸಿಂಬಲ್ನ ಯೂಸ್ ಮಾಡ್ತೀನಿ, ಪ್ರಿಂಟ್ $, ಇದು ನನಗೆ ರೋ ಅಲ್ಲಿ ಬೇಕಲ್ವಾ. ಸೊ ಇದನ್ನು END = ಓಪನ್ ಆ್ಯಂಡ್ ಕ್ಲೋಸ್ ಕೋಟ್ಸ್ನ ಕೊಡ್ತೀನಿ. ಇವಾಗ ಈ ಫಾರ್ ಲೂಪ್ ಟರ್ಮಿನೇಟ್ ಹಾಕಿಂತ ಮುಂಚೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಕೊಡ್ತೀನಿ. ಸೊ ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡ್ತೀನಿ ನೋಡಿ. ಸೊ ಇವಾಗ ನಿಮ್ಗೆ ಅದೇ ಔಟ್ಪುಟ್ ಬರ್ತಾ ಇದೆ. ಸೊ ಈ ರೀತಿ ನೀವು ಸಿಂಪಲ್ಲಾಗಿ 2 ನೆಸ್ಟೆಡ್ ಫಾರ್ ಲೂಪ್ಸ್ನ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ನೀವು ಬರಿಬೋದು. ಸೊ ಇದನ್ನು ನೀವು ನಂಬರ್ ಆಫ್ ಐಟ್ರೇಷನ್ಸ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಕೂಡ. ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ನಾನು 5 ಮಾಡಿ, ಇದನ್ನು ನಾನು 5 ಮಾಡಿದ್ರೆ ನಂಬರ್ ಆಫ್ ಡಾಲರ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಪ್ರೋಗ್ರಾಮ್ನ ರನ್ ಮಾಡೋಣ ಬನ್ನಿ. ಇವಾಗ ನೋಡಿ ನಂಬರ್ ಆಫ್ ಡಾಲರ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಒಂದು ಸಿಂಪಲ್ ನೆಸ್ಟೆಡ್ ಫಾರ್ ಲೂಪಿಂದ ನಾವು ಯೂಸ್ ಮಾಡಿಕೊಂಡು ಈ ಥರ ಪ್ಯಾಟ್ರನ್ನ ನಾವು ಜನರೇಟ್ ಮಾಡ್ಬೋದು. ಸೊ ಈ ಸಿಂಪಲ್ ಪ್ಯಾಟ್ರನ್ನ ಹೆಂಗೆ ಜನರೇಟ್ ಮಾಡಬೇಕು ಅಂತ ಇವಾಗ ನಿಮಗೆ ಗೊತ್ತಾಯಿತು. ಇವಾಗ ನಾವು ಇದೇ ಒಂದು ನೆಸ್ಟೆಡ್ ಫಾರ್ ಲೂಪ್ನ ಇಟ್ಕೊಂಡು ಇನ್ನೊಂದು ಪ್ಯಾಟ್ರನ್ನ ಜನರೇಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಆ ಪ್ಯಾಟ್ರನ್ನ ನಿಮಗೆ ಸ್ಲೈಡಲ್ಲಿ ಆಲ್ರೆಡಿ ತೋರಿಸಿದ್ದೆ. ಆ ಪ್ಯಾಟ್ರನ್ನ ಮತ್ತೆ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಈ ಪ್ಯಾಟ್ರನ್ನ ಡಿಸ್ಪ್ಲೇ ಮಾಡಿದ್ದೀನಿ. ಈ ಪ್ಯಾಟ್ರನ್ ಯಾವ ರೀತಿ ಇದೆ ಅಂದರೆ, ಫಸ್ಟು ಆ್ಯಕ್ಟ್ ಬರಬೇಕು, ಸೆಕೆಂಡು ಆ್ಯಕ್ಟ್ ಅಂತ ಬರಬೇಕು. ಸೊ ಆ್ಯಕ್ಟ್ ಅನ್ನೋದು ಒಂದು ಸ್ಪೆಷಲ್ ಕ್ಯಾರೆಕ್ಟರು. 3ನೇ ರೋ ಅಲ್ಲಿ 3 ಸಲ ಆ್ಯಕ್ಟ್ ಸಿಂಬಲ್ ಪ್ರಿಂಟ್ ಆಗಬೇಕು, 1 2 3. ಈ 4ನೇ ರೋ ಅಲ್ಲಿ 4 ಸಲ ಆ್ಯಕ್ಟ್ ಸಿಂಬಲ್ ಪ್ರಿಂಟ್ ಆಗಬೇಕು, 1 2 3 4. ಇದು ಒಂದು ಸಿಂಪಲ್ ಪ್ರೋಗ್ರಾಮ್. ಇದನ್ನು ಹೇಗೆ ನಾವು ಬರೀಬೇಕು ಅನ್ನೋದನ್ನು ನೋಡೋಣ. ಈ ಪ್ರೋಗ್ರಾಮ್ನ ಬರೀಬೇಕಾದ್ರೆ ತಿರ್ಗಾ ನಾನು ಈ ನೆಸ್ಟೆಡ್ ಫಾರ್ ಲೂಪ್ ಕಾನ್ಸೆಪ್ಟ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ನೆಸ್ಟೆಡ್ ಫಾರ್ ಲೂಪ್ ಕಾನ್ಸೆಪ್ಟಲ್ಲಿ ಏನಾಗ್ತಾ ಇದೆ ಅಂದರೆ, ನಾನು 2 ಫಾರ್ ಲೂಪ್ನ ತೊಗೊತಾ ಇದ್ದೀನಿ, ಒಂದು I ಮತ್ತೊಂದು J. ಸೊ ಇವಾಗ ನೀವು ಏನು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂದರೆ, ಮೊದಲನೇ ಔಟ್ಪುಟ್ ಆ್ಯಕ್ಟ್ ನೋಡಿದಾಗ ಅಲ್ಲಿ ಮೊದಲನೇ ಕಾಲಮಲ್ಲಿ ಒಂದನೇ ಕಾಲಮು 1ನೇ ರೋ. 2ನೇ ಔಟ್ಪುಟ್ ನೋಡಿದಾಗ 2 ಕಾಲಮ್ ಇದೆ, ಅದು 2ನೇ ರೋ. 3ನೇ ಔಟ್ಪುಟ್ ನೋಡಿದಾಗ ಇಲ್ಲಿ 3 ಕಾಲಮ್ ಇದೆ, 3ನೇ ರೋ. ಸೊ ಈ ಥರ ನಾನು ಕಾಲಮ್ ರೋನ ಮಾಡಿಫಿಕೇಷನ್ ಮಾಡ್ಕೊತ ಹೋಗಬೇಕಿಲ್ಲಿ. ಸೊ ಫಾರ್ I ಇನ್ ರೇಂಜ್ ಆಫ್ 4, ಫಾರ್ J ಇನ್ ರೇಂಜ್ ಆಫ್ I+1 ಅಂತ ಕೊಟ್ಟಿದ್ದೀನಿ. ಸೊ ಇದನ್ನು ಇವಾಗ ನೀವು ವ್ಯಾಲ್ಯೂ ಆಫ್ I ಆ್ಯಂಡ್ Jನ ರೀಪ್ಲೇಸ್ ಮಾಡ್ಕೊತ ಹೋಗಿ. ಫಾರ್ I ಇನ್ ರೇಂಜ್ ಆಫ್ 4 ಅಂದರೆ ಏನು, ಶುರುವಾಗೋದೆಲ್ಲಿಂದ ಫಾರ್ ಲೂಪು 0 ಇಂದ ಶುರುವಾಗುತ್ತೆ. ಫಾರ್ J ಇನ್ ರೇಂಜ್ ಆಫ್ I+1 ಅಂದರೆ ಏನಾಯಿತು, 0+1 ಅಂದರೆ ಏನು, 1. ಯಾಕೆಂದರೆ I ವ್ಯಾಲ್ಯೂ 0 ಅಲ್ವಾ. ಸೊ I+1 ಅಂದರೆ 1. ಸೊ ಈ ಫಾರ್ ಲೂಪ್ ಹೆಂಗೆ ಇಂಟರ್ಪ್ರಿಟ್ ಆಯ್ತು, ಈಗ ಫಾರ್ J ಇನ್ ರೇಂಜ್ 1 ಆಯಿತು. ಸೊ ಪ್ರಿಂಟ್ ಅಟ್ END ಸಿಂಗಲ್ ಕೋಟ್ಸ್ ಆ ಡಬಲ್ ಕೋಟ್ಸ್ ಅಂತ ಕೊಟ್ಟಿದ್ದೀನಿ. ಅಂದರೆ ಒಂದು ಸಲ ಆ ಪರ್ಟಿಕ್ಯುಲರ್ ಅಟ್ ಸಿಂಬಲ್ ಪ್ರಿಂಟ್ ಆಗುತ್ತೆ. ಸೊ ಈ ಲೂಪ್ ಬ್ರೇಕ್ ಆಯಿತು, ಪ್ರಿಂಟ್ ಸ್ಟೇಟ್ಮೆಂಟಿಗೆ ಬಂದೆ. ಸೊ ನೆಕ್ಸ್ಟ್ ಏನಾಯಿತು, I ವ್ಯಾಲ್ಯೂ ಏನಾಯಿತು, 1 ಆಯಿತು. ಯಾಕೆಂದರೆ 0 ಇತ್ತು ಮೊದಲು, 1 ಆಯಿತು. 1 ಆದಾಗ J ಒಳಗಡೆ ಬಂತು. ಇವಾಗ J ಇನ್ ರೇಂಜ್ I+1 ಅಂತ ಹೇಳ್ತಾ ಇದ್ದೀನಿ. ಅಂದರೆ 1+1 ಅಂದರೆ ಏನು, 2. 2 ಸಲ ಈ ಅಟ್ ಸಿಂಬಲ್ಲು ಪ್ರಿಂಟ್ ಆಗುತ್ತೆ. ತಿರ್ಗಾ ಮತ್ತೆ I ಲೂಪಿಗೆ ಹೋಗುತ್ತೆ. ಇವಾಗ I 2 ಆಗುತ್ತೆ.
ಜೆ ಏನಾಗುತ್ತೆ, ರೇಂಜ್ 1+2 ಅಥವಾ 2+1 3 ಮೂರು ಸಲ ಈ ಅಟ್ ಸಿಂಬಲ್ಲು ಪ್ರಿಂಟ್ ಆಗುತ್ತೆ. ಸೊ ಕರೆಕ್ಟಾಗೆ ಬರ್ತಿದೆಯೋ ಇಲ್ವೋ ಔಟ್ಪುಟ್ ಅಂತ ನೋಡೋಣ. ಇವಾಗ ಈ ಪ್ಯಾಟ್ರನ್ನ ರನ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಔಟ್ಪುಟ್ ಬರ್ತಾ ಇದೆ. ಅಟ್ ಒಂದು ಸಲ ಪ್ರಿಂಟ್ ಆಗ್ತಾ ಇದೆ, ಎರಡನೇ ರೋ ಅಲ್ಲಿ 2 ಸಲ ಪ್ರಿಂಟ್ ಆಗ್ತಾ ಇದೆ, ಮೂರನೇ ರೋ ಅಲ್ಲಿ 3 ಸಲ ಪ್ರಿಂಟ್ ಆಗ್ತಾ ಇದೆ, ಮತ್ತು ಕೊನೆ ರೋ ಅಲ್ಲಿ 4 ಸಲ ಪ್ರಿಂಟ್ ಆಗ್ತಾ ಇದೆ. ಸೊ ಟೋಟಲಿ ಹೌ ಮೆನಿ ರೋಸ್ ಪ್ರಿಂಟ್ ಆಗ್ತಾ ಇದೆ, 4 ರೋಸ್ ಪ್ರಿಂಟ್ ಆಗ್ತಾ ಇದೆ, 4 ರೋಸ್ ಪ್ರಿಂಟ್ ಆಗ್ತಾ ಇದೆ. ಸೊ ಇದು ಒಂದು ಸಿಂಪಲ್ ಪ್ಯಾಟ್ರನ್ನು ಪೈಥನಲ್ಲಿ ಪ್ರಿಂಟ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಂಡ್ರಿ. ಈ ಥರ ಅನೇಕ ಪ್ಯಾಟ್ರನ್ಸ್ನ ನಾವು ಪ್ರಿಂಟ್ ಮಾಡ್ಕೊಂಡು ಹೋಗ್ಬೋದು. ಈ ಪ್ಯಾಟ್ರನ್ ಪ್ರೋಗ್ರಾಮ್ ಸಾಲ್ವ್ ಮಾಡೋದ್ರಿಂದ 2 ಉಪಯೋಗ. ಒಂದು, ನಿಮಗೆ ಪ್ರೋಗ್ರಾಮಿಂಗ್ ಲಾಜಿಕ್ ಬೆಳೆಯುತ್ತೆ. ಇನ್ನೊಂದು, ಐಟರೇಷನ್ಸ್ನ ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡ್ಬೋದು, ಸಿಂಪ್ಲಿಫೈ ಮಾಡಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ಕೂಡ ನೀವು ಈ ಪ್ಯಾಟ್ರನ್ ಪ್ರೋಗ್ರಾಮ್ಸ್ನ ಮಾಡೋದ್ರಿಂದ ನೀವು ಕಲಿಬೋದು. ಸೊ ಈ ಥರ ನೀವು ಇನ್ನಷ್ಟು ಪ್ಯಾಟ್ರನ್ಸ್ನ ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಕೂಡ ನಿಮಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಆ ಟಾಸ್ಕಲ್ಲಿ ಕೂಡ ಒಂದು ಪ್ಯಾಟ್ರನ್ನ ತೋರಿಸಿದ್ದೀನಿ. ಆ ಪ್ಯಾಟ್ರನ್ನ ಯಾವ ರೀತಿ ಪ್ರಿಂಟ್ ಮಾಡಬೇಕು ಅನ್ನೋದನ್ನು ನೀವು ಟ್ರೈ ಮಾಡಿ. ಬನ್ನಿ ಇವಾಗ ಆ ಟಾಸ್ಕ್ನ ನಾವು ನೋಡೋಣ. ನೋಡಿ, ಇವಾಗ ನಾನು ನಿಮಗೆ ಆ ಟಾಸ್ಕನ್ನ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸಿದ್ದೀನಿ. ಜನರೇಟ್ ಎ ಪ್ಯಾಟ್ರನ್ ಆ್ಯಸ್ ಶೋನ್ ಬಿಲೋ 1 2 2 3 3 3 4 4 4 5 5 5 5 ಈ ಪ್ಯಾಟ್ರನ್ನ ನೀವು ಜನ್ರೇಟ್ ಮಾಡಬೇಕಾಗತ್ತೆ. ಈ ಪ್ಯಾಟ್ರನ್ನ ಜನ್ರೇಟ್ ಮಾಡಬೇಕಾದ್ರೂ ಕೂಡ ನೀವು ನೆಸ್ಟೆಡ್ ಫಾರ್ ಲೂಪ್ನೇ ಉಪಯೋಗಿಸ್ಕೋಬೇಕು. ಸೊ ನೆಸ್ಟೆಡ್ ಫಾರ್ ಲೂಪ್ನ ಉಪಯೋಗಿಸ್ಕೊಂಡು ಈ ಪ್ಯಾಟ್ರನ್ನ ಯಾವ ರೀತಿ ಜನ್ರೇಟ್ ಮಾಡಬೇಕು ಅನ್ನೋದನ್ನು ಟ್ರೈ ಮಾಡಿ. ಸೊ ಇಲ್ಲಿವರೆಗೂ ನೀವು ಐಟ್ರೇಷನ್ಸಲ್ಲಿ ತುಂಬಾ ಮಾಹಿತಿಗಳನ್ನ ಕಲ್ತ್ರಿ. ಐಟ್ರೇಷನ್ಸ್ ಅಂದರೆ ಏನು, ವೈಲ್ ಸ್ಟೇಟ್ಮೆಂಟ್ನ ಹೆಂಗೆ ಯೂಸ್ ಮಾಡಬೇಕು, ಫಾರ್ ಸ್ಟೇಟ್ಮೆಂಟ್ನ ಹೆಂಗೆ ಯೂಸ್ ಮಾಡಬೇಕು, ವೈಲ್ ಆ್ಯಂಡ್ ಫಾರ್ ಲೂಪ್ ಟು ಬಿ ವೆರಿ ಪ್ರಿಸೈಸ್ ಯಾವ ರೀತಿ ಯೂಸ್ ಮಾಡಬೇಕು, ನೆಸ್ಟೆಡ್ ಫಾರ್ ಲೂಪ್ಸ್ ಅಂದರೆ ಏನು, ನೆಸ್ಟೆಡ್ ಫಾರ್ ಲೂಪ್ಸ್ ಅಂದರೆ ಲೂಪ್ಸ್ ಒಳಗಡೆ ಇರುವಂತಹ ಲೂಪ್ಸು. ಆ ನೆಸ್ಟೆಡ್ ಫಾರ್ ಲೂಪ್ಸಲ್ಲಿ ಎಲ್ ಸ್ಟೇಟ್ಮೆಂಟ್ನ ಹೆಂಗೆ ಯೂಸ್ ಮಾಡಬೇಕು, ಬ್ರೇಕ್ ಸ್ಟೇಟ್ಮೆಂಟ್ನ ಹೆಂಗೆ ಯೂಸ್ ಮಾಡಬೇಕು, ಕಂಟಿನ್ಯೂ ಸ್ಟೇಟ್ಮೆಂಟ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಕಲ್ತ್ರಿ. ಆಮೇಲೆ ಫಾರ್ ಲೂಪಲ್ಲಿ ಇನಿಷಿಯಲ್ ವ್ಯಾಲ್ಯೂ ಹೆಂಗೆ ಕೊಡಬೇಕು, ಇಂಕ್ರಿಮೆಂಟೇಷನ್ ವ್ಯಾಲ್ಯೂ ಹೆಂಗೆ ಕೊಡಬೇಕು, ಸೀಕ್ವೆನ್ಸ್ ಹೆಂಗೆ ಯೂಸ್ ಮಾಡಬೇಕು, ರೇಂಜ್ ಫಂಕ್ಷನ್ಸ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ನೀವು ಕಲ್ತ್ರಿ. ಸೊ ಇದುವರೆಗೂ ನೀವು ಪ್ರೋಗ್ರಾಮಿಂಗಲ್ಲಿ ಸೀಕ್ವೆನ್ಷಿಯಲ್ ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ ಕಲ್ತ್ರಿ, ಸೆಲೆಕ್ಷನ್ ಪ್ರೋಗ್ರಾಮ್ ಅಂದರೆ ಏನು ಅಂತ ಕಲ್ತ್ರಿ, ಹಾಗೂ ಐಟರೇಟಿವ್ ಪ್ರೋಗ್ರಾಮ್ಸ್ ಅಂದರೆ ಏನು ಅಂತ ಕಲ್ತ್ರಿ. ಮತ್ತು ಈ ನೋಡಿರುವಂತಹ ಕೆಲವೊಂದು ಪ್ರೋಗ್ರಾಮಲ್ಲಿ ಕಾಂಬಿನೇಷನ್ ಕೂಡ ಇತ್ತು, ಸೀಕ್ವೆನ್ಸು ಇತ್ತು, ಸೆಲೆಕ್ಷನ್ನು ಇತ್ತು, ಐಟ್ರೇಷನ್ನು ಇತ್ತು. ಫಾರ್ ಎಕ್ಸಾಂಪಲ್ ಫ್ಯಾಕ್ಟೋರಿಯಲ್ ಪ್ರೋಗ್ರಾಮ್ ನೋಡಿದಾಗ ಸೀಕ್ವೆನ್ಷಿಯಲ್ ಎಕ್ಸಿಕ್ಯೂಷನ್ನು ಇತ್ತು, ಸೆಲೆಕ್ಷನ್ ಎಕ್ಸಿಕ್ಯೂಷನ್ನು ಇತ್ತು, ಐಟರೇಟಿವ್ ಎಕ್ಸಿಕ್ಯೂಷನ್ ಕೂಡ ಇತ್ತು. ಸೊ ಇಲ್ಲಿವರೆಗೂ ನೀವು ಸೀಕ್ವೆನ್ಸ್, ಸೆಲೆಕ್ಷನ್, ಐಟ್ರೇಷನ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪೈಥನ್ ನಾನು ನೀಟಾಗಿ ಕಲ್ತ್ಕೊಂಡಿದ್ರೆ ಈ ಪ್ರೋಗ್ರಾಮ್ಸ್ನೆಲ್ಲ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂಬರುವ ಸೆಷನ್ನಲ್ಲಿ ನಾವು ಹೊಸ ಸೆಕ್ಷನ್ ಆಫ್ ಪೈಥನ್ಗೆ ಹೋಗೋಣ. ಅದು ಕೂಡ ಬಿಲ್ಡಿಂಗ್ ಬ್ಲಾಕ್ಸೇ. ಆ ಸೆಕ್ಷನ್ಸ್ಗೆ ನಾವು ಫಂಕ್ಷನ್ಸ್ ಅಂತ ಕರಿತೀವಿ. ಈ ಫಂಕ್ಷನ್ಸು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಪೈಥನಲ್ಲಿ. ಇವಾಗ ಆಲ್ರೆಡಿ ನೀವು ಫಂಕ್ಷನ್ಸ್ನ ಉಪಯೋಗಿಸಿದ್ದೀರಾ. ಫಾರ್ ಎಕ್ಸಾಂಪಲ್ ID ಫಂಕ್ಷನ್ ಉಪಯೋಗಿಸಿದ್ದೀರಾ, ಟೈಪ್ ಫಂಕ್ಷನ್ ಉಪಯೋಗಿಸಿದ್ದೀರಾ, ಪ್ರಿಂಟ್ ಫಂಕ್ಷನ್ ಉಪಯೋಗಿಸಿದ್ದೀರಾ, ಇನ್ಪುಟ್ ಫಂಕ್ಷನ್ ಉಪಯೋಗಿಸಿದ್ದೀರಾ. ಇವೆಲ್ಲ ಸಿಸ್ಟಮ್ ಡಿಫೈನ್ಡ್ ಫಂಕ್ಷನ್ಸು, ಅಂದರೆ ಪೈಥನ್ನೇ ಡಿಫೈನ್ ಮಾಡಿರುವಂತಹ ಫಂಕ್ಷನ್ಸು. ಆದರೆ ನಮಗೆ ನಾವೇ ಡಿಫೈನ್ ಮಾಡುವಂತಹ ಫಂಕ್ಷನ್ಸ್ ನಮಗೆ ಬೇಕಾಗತ್ತೆ. ಪ್ರೋಗ್ರಾಮಲ್ಲಿ ಮಾಡ್ಯುಲಾರಿಟಿ ಅಂತ ನಾವು ಕರಿತೀವಿ. ಅಂದರೆ ನಾವೇ ಫಂಕ್ಷನ್ಸ್ನ ಡಿಫೈನ್ ಮಾಡಿ ಆ ಫಂಕ್ಷನ್ಸ್ಗೆ ಒಂದು ಸ್ಪೆಸಿಫಿಕ್ ಫಂಕ್ಷನಾಲಿಟಿನ ನಾವು ಕೊಡಬೇಕಾಗತ್ತೆ. ಆ ಸ್ಪೆಸಿಫಿಕ್ ಫಂಕ್ಷನಾಲಿಟಿನ ಯಾವ ರೀತಿ ಕೊಡಬೇಕು ಫಂಕ್ಷನ್ಸಲ್ಲಿ, ಆ ಫಂಕ್ಷನ್ಸ್ ಬರೆಯೋದ್ರಿಂದ ಏನು ಉಪಯೋಗ ಅನ್ನೋದನ್ನು ನಾವು ಮುಂಬರುವ ಸೆಷನ್ನಲ್ಲಿ ಕಲಿಯೋಣ. ತುಂಬ ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಮುಂಬರುವ ಸೆಷನ್ನಲ್ಲಿ ಫಂಕ್ಷನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.